ನಾವ್ ಯಾರೇ ಕೇಳ್ದಂಗಿರ್ಲಿ ಅವ್ರ ಮುಂದೆ ಬಂದು ಹೇಳಿದ್ದೇ ಹೇಳು. ಬೆಳಗಿನಿಂದ ಸಾಯಂಕಾಲದಾಗ ಹಂಗಾಯ್ತು ಹಿಂಗಾಯ್ತು, ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ. ಜಸ್ಟ್ 2 days ಅಥವಾ 3 days ಹೋಗಿ ಬಂದ ನೆನಪುಗಳು ಅಷ್ಟು ಹಚ್ಚ ಹಸಿರಾಗಿ ಇಟ್ಕೊಂಡು ನೀವೆಲ್ಲರೂ ಖುಷಿ. ನೆಕ್ಕಿನೊಳಗ ಹಲವಾರು ಗುರುವಿನ ಮಹಿಮೆ ಎಷ್ಟು ಅಂತಂದ್ರೆ ಗುರು ಅನ್ನುವಂಥ ಶಬ್ದದೊಳಗನ ನಾವು ಬಹಳಷ್ಟು ಕಡೆ ಹೇಳ್ತಿರ್ತೀವಿ. ಏನು ಅಂತಂದ್ರೆ ಗುರು ಅನ್ನುವಂಥ ಶಬ್ದದೊಳಗನ ಒಂದು ಬಹಳಷ್ಟು ದೊಡ್ಡದ ಅರ್ಥ ತುಂಬಿದೆ. ಗು ಅಂತಂದ್ರೆ ಕತ್ತಲು ಅನ್ನುವಂತಹದ್ದು, ಗುರು ಅಂತಂದ್ರೆ ಬೆಳಕು ಅನ್ನುವಂತಹದ್ದು. ಕತ್ತಲಿನಿಂದ ಬೆಳಕಿನ ಕಡೆ ಒಯ್ಯುವಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಅದು ಗುರುಗಳು ಮಾಡ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಗುರು ಎಷ್ಟು ಕೆಲಸ ಮಾಡ್ತಾನಂತಂದ್ರೆ ಆ ಗುರು ಈ ಶಿಷ್ಯಂದರು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ರೆ ಅತ್ಯಂತ ಹರ್ಷವನ್ನ ವ್ಯಕ್ತಪಡಿಸುವಂತ ಮೊಟ್ಟ ಮೊದಲ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಗುರುಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಎಕ್ಸ್ಪ್ಲೇನ್ ಮಾಡಿದ ಬಹಳಷ್ಟು ಸಂತೋಷ ಆಯಿತು. ಎಲ್ಲ ನನ್ನ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಗೌರವಿಸಿದ್ರಿ. ಅವಾಗ ಹೊಡೆದಿರ್ಬೋದು, ಬೈದಿರ್ಬೋದು. ಯಾಕಂತ ಬಂದ್ರೆ ನೀವೆಲ್ಲ ಹೇಳ್ತಿದ್ದ ಬಂದ್ರೆ ನಾನೇನು ಒಂಥರ ಹಿರಣ್ಯಕಶಿಪು ಇದ್ದಂಗಿದ್ದೇನೆ. ಅದೇನು ಪ್ರಹ್ಲಾದಗ ಪಾಠ ಕೊಟ್ಟಲ್ಲ, ಈ ಕಂಪದಲ್ಲಿದ್ದಾನೆ ಈ ಕಂಪದಲ್ಲಿದ್ದಾನೆ ಅಂತ ಹೇಳಿ ಹಂಗ ಆಗ್ಬಿಟ್ಟಿಲ್ಲ ಅಂತ ನನಗೆ ಅನಿಸುತ್ತದೆ. ಮಾಡಿಕೊಂಡು ಆ ಮುಕ್ತ ಮನಸ್ಸಿನಲ್ಲಿ ಜ್ಞಾನದ ಭಂಡಾರವನ್ನ ಬಿತ್ತಿ ಅಕ್ಷರದ ಜ್ಞಾನಗಳನ್ನ ತುಂಬುವ ನನ್ನೆಲ್ಲ. ನೀವೆಲ್ಲರೂ ಪರ್ಮಿಷನ್ ಕೊಟ್ಟರೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವೆಗೆ ನಡೆಯುತ್ತಿದೆ. ಸಪ್ತ ಶರದಿ ಪರಿರತ ದರೆಯ ಸಿರಿಯ ಸೊಬಗನಾಥ ವಾಸಕ್ಕೆ ಹೋಗುತ್ತಿದೆ. ನಿರುತವೆಂದಾಗಿ ಬಂದು ಸಂಧಿಸಿ ನಿನ್ನ ಮಂದಿ ಮೊರೆ ಹೊಕ್ಕಿದೆ ಅಂತ. ಇದರ ಅರ್ಥನೂ ಕೂಡ ನೀವು ಅಷ್ಟೇ ಚೆನ್ನಾಗಿ ಎಲ್ಲ ಹುಡುಗರ ಒಂದು ಮನಸ್ಸಿನಲ್ಲಿ ನಾಟೋ ಹಾಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಕನ್ನಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ತುಂಬಾ ಅವತ್ತು ಅನಿಸ್ತು. ಅದನ್ನ ಪದ್ಯನ ಇವತ್ತಿಗೂ ನಾನು ನೆನೆಸ್ಕೊಂತೀನಿ. ಅದೇ ಇನ್ನೂ 2-3 ಪದ್ಯಗಳು ಇದಾವೆ ಸರ್, ಹಳೆ ಕನ್ನಡ ಇದಾವೆ. ನಮ್ಮನ್ನ ಶಿಕ್ಷಕರನ್ನ ಮಾಡಿ ನಾನು ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ಸೇವೆಯ ಪ್ರತಿಫಲ ನಾನು ಪಡೆದಂತಹ ಯಶಸ್ಸು ನನ್ನ ಎಲ್ಲಾ ಗುರುಗಳಿಗೆ ನಾನು ಅರ್ಪಿಸ್ಲಿಕ್ಕೆ ತಿಳಿಸ್ತಾ ನನ್ನ ಹತ್ರ ಒಂದು 55